ಬಹಳ ಸಂತೋಷ ಪಡ್ಕೊಂಡಿದ್ರು. ರಾತ್ರಿ ಬಂದ್ರೆ ಸಾಕು, ಹಾ ಏನು ಅಂತಹ ದೊಡ್ಡವಾದ ಬಹುಮಾನ ಸಿಕ್ಕಿರಬಹುದು, ಇದು ಯಾವ್ದವರಿಗೆ ಅಂತಹ ವಸ್ತು ಸಿಕ್ಕಿದೆ, ಎಷ್ಟು ಸಂತೋಷ ಪಡ್ಕೊಳಕ್ ಕುಂತಿದ್ದಾರೆ ಇವರು. ಕೇಳೋರು ಕೇಳಿದ್ರೆ, ಏಕೆ ನಿಮ್ಮ ಹೃದಯದಲ್ಲಿ ಇಷ್ಟು ಸಂತೋಷ ನೀವು ಪಡ್ಕೊಳಕ್ ಕುಂತಿದ್ದೀರಾ, ಏಕೆ ಇಷ್ಟು ನೀವು ಸಂತೋಷನ ಜೀವನ ಮಾಡಕ್ ಕುಂತಿದ್ದೀರಾ, ರಾತ್ರಿ ಬಂದ್ರೆ ಸಾಕು ಎಷ್ಟು ನೀವು ಸಂತೋಷರಾಗ್ತೀರಿ ನೀವು. ಕಾರಣ ಏಕೆ? ಆ ಜನರು ಏನ್ ಹೇಳ್ತಿದ್ರು ಗೊತ್ತಾ? ರಾತ್ರಿ ಬಂದಿದೆ, ಕತ್ಲಾಗಿದೆ, ಈ ಕತ್ಲದಲ್ಲಿ ಯಾರು ಅಕ್ಕ ಪಕ್ಕದಲ್ಲಿ ಕಾಣುದಿಲ್ಲ, ಇಂತಹ ಕತ್ಲದಿಂದ ಅಲ್ಲಾಹನ ಬೆಳಗ್ಗೆ ನಾವು ಪಡ್ಕೊಂತೀವಿ, ಅಲ್ಲಾಹನ ಪ್ರೀತಿ ನಾವು ಪಡ್ಕೋತೀವಿ ಇಂತಹ ರಾತ್ರಿಯಲ್ಲಿ. ಅವರಿದ್ರು ಅಲ್ಲಾಹನ ಸಂತರು, ಅವರಿದ್ರು ಅಲ್ಲಾಹ್ಗೆ ಪ್ರೀತಿ ಮಾಡೋರು. ಇವತ್ತು ಅಲ್ಲಾಹು ಅಕ್ಬರ್, ಆ ಮೊದಲಿಗಿನ ಜನರು ಸತ್ಯ ವಿಶ್ವಾಸಗಳಿದ್ರು, ಅದೇ ಪ್ರಕಾರ ಮಾಡಿ ತೋರಿಸ್ತಿದ್ರು, ನಮಾಜ್ ಮಾಡ್ತಿದ್ರು, ರೋಜಾ ಇಡ್ತಿದ್ರು, ಜಿಕ್ರ ಮಾಡ್ತಿದ್ರು. ಇವತ್ತಿನ ಒಳಗೆ ರಾತ್ರಿ ಬಂದ್ರೆ ಸಾಕು, ನಾವು ಮೊದ್ಲಿಗೆ ಪ್ಲಾನಿಂಗ್ ಏನ್ ಮಾಡ್ತೀವಿ, ಈ ರಾತ್ರಿಯಲ್ಲಿ ಈ ಡೇಟ್ ನಲ್ಲಿ ಏನು ಪಾರ್ಟಿ ಇರಬೇಕು, ಪಾರ್ಟಿ ಆಗ್ಬೇಕು, ರಾತ್ರಿ ಮಜಾ ಮಾಡೋದು ರಾತ್ರಿ ಅಲ್ಲ. ನೋಡ್ರಿ, ಈಗ ಹೋಗಾಕ್ ಕುಂತಿದೆ, ಇನ್ನೊಂದು 10-20 ದಿನ, 10-12 ದಿನ ಹೋಗಿದ್ರೆ 2026 ಬಂತು, 25 ಕಳೀತು, 2025 ನಮ್ಮಿಂದ ಹೋಗಾಕ್ ಕುಂತಿದೆ. 1 ವರ್ಷದ ಬಗ್ಗೆ ನಾವು ಏನಾದ್ರೂ ಲೆಕ್ಕ ತೆಗ್ದಿದೀವಿ? ನಾವು ಹೋದು ದರ್ಸೆ ಕುರಾನಲ್ಲಿ ಕೇಳಿದೀವಿ, ಏನಂತ? ಒಬ್ಬ ವ್ಯಕ್ತಿ ಇದ್ದ, ತನ್ನ ಜೀವನದ ಎಲ್ಲಾ ಲೆಕ್ಕವನ್ನು ಮಾಡಕ್ ಕುಂತಿದ್ದ. ಆ ವ್ಯಕ್ತಿ ತನ್ನ ಜೀವನದ ಎಲ್ಲಾ ಲೆಕ್ಕ ಮಾಡ್ಕೊಂತ ಏನಂತ ಎಂತಹ ಲೆಕ್ಕ ಮಾಡ್ಕೊಂತಿದ್ದ? ನಾನು ಪ್ರಪಂಚದಲ್ಲಿ ಬಂದು ಎಷ್ಟು ವರ್ಷ ಆಯ್ತು, ನಾನು ಎಷ್ಟು ವರ್ಷವಾಗಿದ್ದೇನೆ, ಲೆಕ್ಕ ಮಾಡಿದ ನಂತರ ಟೋಟಲ್ ಎಷ್ಟು ವರ್ಷ ಬಂತು? 60 ವರ್ಷದ ಜೀವನ ಆ ವ್ಯಕ್ತಿಯ ಲೆಕ್ಕನಲ್ಲಿ ಬಂತು. 60 ವರ್ಷ. 60 ವರ್ಷನಲ್ಲಿ ಮತ್ತು ದಿನಗಳು ಎಣಿಸಿದ ಆ ವ್ಯಕ್ತಿ, ದಿನಗಳದು ಲೆಕ್ಕ ಮಾಡಿದ್ದ. 60 ವರ್ಷನಲ್ಲಿ ಇಡೀ ದಿನದ ಲೆಕ್ಕ ತೆಗೆದ ನಂತರ 21,500 ದಿನಗಳು ಬಂತು. 60 ವರ್ಷ ನನಗೆ ಸಿಕ್ಕಿತ್ತು, 21,500 ದಿನಗಳು ನನ್ನಿಂದ ಕಳೆದಿದೆ. ಇದು ವಿಚಾರಣೆ ಮಾಡಿದ ನಂತರ ಆ ವ್ಯಕ್ತಿ ಬಹಳ ಜೋರಾಗಿ ಹೇಳಕ್ ಕುಂತಿದ್ರ, ದುಃಖದಿಂದ ಹಾಳಾಕ್ ಕುಂತಿದ್ದ. ಕೇಳಿದ್ರು, ನೀ ಏಕೆ ಹಾಳಾಕ್ ಕುಂತಿದ್ಯಾ, ಅಳೋದು ಕಾರಣ ಏಕೆ? ಆ ವ್ಯಕ್ತಿ ಹೇಳಿದ, ನಾನು ಬಂದು 60 ವರ್ಷ ಆಯ್ತು ಪ್ರಪಂಚದಲ್ಲಿ, 60 ವರ್ಷ ನಾನು ಕಳೆದಿದ್ದೇನೆ. ಹೇಗೆ ಹೋತು 60 ವರ್ಷ ನನಗೆ ಗೊತ್ತಿಲ್ಲ. ನನ್ನಿಂದ ನಾನು ಎಷ್ಟು ವರ್ಷ ಬಂದು ನಾನು ನನಗೆ ಏನೇನು ಮಾಡಿದೆ ನನಗೆ ಗೊತ್ತಿಲ್ಲ. ನನ್ನಿಂದ ಹೇಗೆ ದೂರ ಆಯಿತು ನನಗೆ ಗೊತ್ತಿಲ್ಲ. 60 ವರ್ಷ, 60 ವರ್ಷದಲ್ಲಿ 21,500 ದಿನಗಳು, 21,000 ದಿನಗಳು ನಾನು ಅದೇ ಯೋಚನೆ ಮಾಡಕ್ ಕುಂತಿದ್ದೇನೆ. ನನಗೆ ಅಳು ಬರಾಕ್ ಕುಂತಿದ್ದೆ, ದುಃಖ ಆಗುತ್ತಿದೆ. 21,500 ದಿನಗಳು ನನ್ನಿಂದ ಕಳೆದೆ. ನಾನು ಒಂದೊಂದು ದಿನದಲ್ಲಿ ಒಂದೊಂದು ಪಾಪ ನಾನು ಹಿಡಿದಿದ್ರೆ 21,500 ಪಾಪ ನನ್ನ ಲೆಕ್ಕನಲ್ಲಿ ಬರಾಕ್ ಕುಂತಿದ್ದೆ. ನಾನು ಒಂದೊಂದು ದಿನದ ಲೆಕ್ಕ ಮಾಡಿದ್ರೆ 21,500 ಲೆಕ್ಕ ನನ್ನ ಏನು ಪಾಪದ ಲೆಕ್ಕವನ್ನು ಬರಾಕ್ ಕುಂತಿದ್ದೆ. ಅದಕ್ಕೆ ನಾನು ಹಾಳಾಕ್ ಕುಂತಿದ್ದೇನೆ. ಯಾ ಅಲ್ಲಾ, ಇಷ್ಟು ವರ್ಷದಿಂದ ಕಳೀತು. ಇವತ್ತು ಏನು ನಮ್ದು 2025 ನಮ್ದ ಹೋಗಾಕ್ ಕುಂತಿದ್ದೆ. ನಾವು ಎಷ್ಟು ವರ್ಷಕ್ಕೆ ಹುಟ್ಟಿದ್ದೀವಿ, ಎಷ್ಟು ವರ್ಷ ನಾವು ಪ್ರಪಂಚ ನೋಡ್ಕೊಂಡು ಬಂದಿದ್ದೀವಿ. ನಾವು ಸ್ವಲ್ಪ ಲೆಕ್ಕ ಮಾಡಿದ್ದೀವಿ, ನಾನು ಎಷ್ಟು ಪಾಪ ಮಾಡಿದ್ದೇನೆ, ಎಷ್ಟು ಪುಣ್ಯ ಮಾಡಿದ್ದೇನೆ, ನನ್ನಿಂದ ಏನಾಯ್ತು ಏನಿಲ್ಲ. ಆದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಹಳಷ್ಟು ಗಫೂರು ರಹೀಮ್ ಇದ್ದಾನೆ. ನೀವು ಒಂದು ತೋಬಾ ಮಾಡಿದ್ರೆ ನಿಮ್ಮ ಎಷ್ಟು ಪಾಪ ಆಗಿದೆ, ನೀವು ಎಷ್ಟು ಯಾವುದೇ ತರಹದ ಏನೇನ್ ತರಹದ ಪಾಪ ಮಾಡಿದ್ರೆ ಅದು ನೋಡಂಗಿಲ್ಲ. ಒಂದೇ ನಿಮ್ಮ ನಿಜವಾಗಿನ ತೋಬಾ ಸಾಕು ಅಲ್ಲಾಹನ ಬಾರ್ಗನಲ್ಲಿ. ಯಾ ಅಲ್ಲಾಹ್, ನಾನು ಪಾಪಿ ಇದ್ದೆ. ಯಾ ಅಲ್ಲಾಹ್, 2025 ನಾನು 12 ವರ್ಷ 12 ತಿಂಗಳಲ್ಲಿ ಅಲ್ಲಾಹ್ ನಾನು ಏನ್ ಮಾಡಿದ್ದೇನೆ ಏನಿಲ್ಲ ನನಗೆ ಗೊತ್ತಿಲ್ಲ ಯಾ ಅಲ್ಲಾಹ್. ಆದ್ರೆ ನಾನು ನಂಬುತ್ತೇನೆ ನನ್ನಂತ ಪಾಪಿ ಯಾರಿಲ್ಲ. ನಾವು ಅಲ್ಲಾಹನ ಕಡೆ ಈ ರೀತಿ ನಾವು ತೋಬಾ ಮಾಡಬೇಕು. ಯಾ ಅಲ್ಲಾಹ್, ನಾನು ನಂಬುತ್ತೇನೆ ನನ್ನಂತ ಪಾಪಿ ಯಾರಿಲ್ಲ. ಯಾ ಅಲ್ಲಾಹ್, ಈ 2025 ವರ್ಷದಲ್ಲಿ ಏನಿದೆ 12 ತಿಂಗಳ ಕಳೀತು. ಯಾ ಅಲ್ಲಾಹ್, ಈ 12 ತಿಂಗಳಲ್ಲಿ ನನ್ನಿಂದ ಏನಾದ್ರೆ ಅಪ್ಪಿತಪ್ಪಿ ಪಾಪ ಆಗಿದ್ರೆ ಕ್ಷಮಿಸ್ಬಿಡಿ ಯಾ ಅಲ್ಲಾಹ್. ಯಾ ಅಲ್ಲಾಹ್, ಈ ವರ್ಷ ನಾನು ಪಾಪಿಯಲ್ಲಿ ಕಳೆದಿದ್ದೀನಿ ಯಾ ಅಲ್ಲಾಹ್, ಬೇನಮಾಜಿ ಆಗಿ ನನ್ನಿಂದ ಹೋತು ಯಾ ಅಲ್ಲಾಹ್ 2025. ಈಗ ಬರೋದು ವರ್ಷ ಏನಿದೆ 2026 ಯಾ ಅಲ್ಲಾಹ್, ನನ್ಗೆ ನಮಾಜಿನ ಹಿದಾಯತ್ ಕೊಡ ಯಾ ಅಲ್ಲಾಹ್ ಈ ವರ್ಷದಲ್ಲಿ. ನನ್ಗೆ ಸುನ್ನತಿನ ಹಿದಾಯತ್ ಕೊಡ ಯಾ ಅಲ್ಲಾಹ್ ಈ ವರ್ಷದಲ್ಲಿ. ಯಾ ಅಲ್ಲಾಹ್, ನಾನು ಬೇನಮಾಜಿ ಆಗಿದ್ದೆ, ನನಗೆ ನಮಾಜಿನ ತೌಫೀಕ್ ಕೊಡ ಯಾ ಅಲ್ಲಾಹ್ ಈ ವರ್ಷದಲ್ಲಿ. ಇಂತಹ ನಾವು ದುವಾ ಮಾಡ್ಬೇಕು ಅಲ್ಲಾಹನ ಬಾರ್ಗನಲ್ಲಿ. ನಾವು ಮಜಾ ಮಾಡ್ಕೊಂತೀವಿ. 2026 ಬರಾಕ್ ಹೊಂದಿದೆ. ಜನವರಿ 1st ನೈಟ್ ನಾವು ಏನ್ ಮಾಡ್ಬೇಕು? ಪಟಾಕ್ಷಿ ಹಚ್ಚಬೇಕು, ಕೇಕ್ ತರಬೇಕು, ಮನೆಯಲ್ಲಿ ಬೆಳಕು ಮಾಡ್ಬೇಕು. ಯಾವ್ದು ಮುಖ ತಗೊಂಡು ನೀವು ಬೆಳಕು ಮಾಡಕ್ ಹೊಂದಿದ್ದೀರಾ? ಏನ್ ಯೋಚನೆ ಮಾಡಿ ಕೇಕ್ ನೀವು ಕಟ್ ಮಾಡಕ್ ಹೊಂದಿದ್ದೀರಾ? ಯಾವ್ದು ಉದ್ದೇಶದಿಂದ ನೀವು ಪಟಾಕ್ಷಿಯನ್ನ ಹಚ್ಚಾಕ್ ಹೊಂದಿದ್ದೀರಾ? ಏನ್ ಅಂತಹ ದೊಡ್ಡವಾದ ಪುಣ್ಯ ಕೆಲಸ ಮಾಡಿದ್ದೀರಾ ನೀವು ಪ್ರಪಂಚದಲ್ಲಿ ಬಂದು? ಏನ್ ಸಾಧನೆ ಮಾಡಿದಾರ ಈ ಜನರು ಬಂದು? ಆ ರೀತಿ ಸಂತೋಷ ಪಡ್ಕೊಳಕ್ ಹೊಂದಿದ್ದಾರ? ಇಡೀ ಜೀವನ ಬೇನಮಾಜಿನಲ್ಲಿ ಇದ್ರು, ಇಡೀ ಜೀವನ ಎಷ್ಟೋ ಜನರನ್ನ ಸಂಸಾರ ಹಾಳು ಮಾಡಿದ್ರು, ಇಡೀ ಜೀವನ ಎಷ್ಟು ಸುಳ್ಳು ಹೇಳಿದ್ರು, ಇಡೀ ಜೀವನ ಎಷ್ಟು ಟಿಟಿ ಹಚ್ಚಿ ಜನರಿನ ಬೆಂಕಿ ಹಚ್ಚೋದ್ ಕೆಲಸ ಮಾಡಿದ್ರು, ವರ್ಷದಲ್ಲಿ ಎಷ್ಟು ವಾದ ತೆಪ್ಪೊಂದು ಕೆಲಸ ಮಾಡಿದಾರ, ಮತ್ತು ಹೇಗೆ
ನೆಕ್ಸ್ಟ್ ವರ್ಷದು ಡೇ ಬಂತು, ಸಂತೋಷ ಪಡ್ಕೊಳಕ್ ಕುಂತಿದಾರ. ಸಂತೋಷ ಆಗೋದು ದಿನ ಅಲ್ಲ, ಅದು ದುಃಖ ಆಗೋದು ದಿನ. ನಾವ್ ಏನ್ ಮಾಡ್ಕೊಂಡ್ಬಿಟ್ಟಿದೀವಿ, ವರ್ಷ ವರ್ಷ ಬರಾಕ್ ಕುಂತಿದೆ, ನಾವು ಬೆಳ್ಯಾಕ್ ಕುಂತಿದ್ವಿ, ಇಲ್ಲ ಕಡಿಮೆ ಆಗುತ್ತೀವಿ, ಬರ್ತಾ ಬರ್ತಾ ನಾವು ಬಿಟ್ಟು ಹೋಗಾಕ್ ಕುಂತೀವಿ ಪ್ರಪಂಚವನ್ನು. ನಮ್ಮಿಂದ ಪ್ರಪಂಚವನ್ನು ದೂರ ಹೊಂತಿದೆ, ನಾವು ಪ್ರಪಂಚವನ್ನು ದೂರ ಹೊಂತಿದೀವಿ ಬರ್ತಾ ಬರ್ತಾ. ಇದನ್ನ ಯೋಚನೆ ಮಾಡಬೇಕು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ 2026 ಬರೋದು ಮುಂಚೆನೆ ಈ ನಮ್ಮ ಎಷ್ಟು ಜೀವನ ಕಳೆದಿದ್ದು ವರ್ಷಗಳಲ್ಲಿ ಎಷ್ಟು ಪಾಪ ಆಗಿದೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮ ಇಡೀ ಪಾಪನ ಕ್ಷಮೆಯನ್ನು ಮಾಡಲಿ. ನಾನು ಹೇಳಿದ ಚಿಂತೆ ಬಗ್ಗೆ ಚಿಂತೆಯನ್ನು ಮಾಡ್ರಿ. ಯಾವುದು ಚಿಂತೆ? ನಮ್ಮ ಜೀವನ ಯಾವ ರೀತಿ ಕಳ್ಯಾಕ್ ಕುಂತಿದೆ, ನಾವು ಯಾವ ದಾರಿ ಮೇಲೆ ಹೋಗಕ್ ಕುಂತಿದೀವಿ, ನಾವು ಎಂತಹ ದಾರಿ ಮೇಲೆ ಇರಬೇಕಾಗಿತ್ತು, ನಾವು ಎಂತಹ ದಾರಿ ಮೇಲೆ ಬಂದಿದ್ದೀವಿ. ನಮ್ಮೊಳಗೆ ಅಂತಹ ಚಿಂತೆ ಇಲ್ಲ. ಪ್ರೀತಿಯ ಸಹೋದರಿ, ಇಲ್ಲಿ ತನಕ ಹೇಳಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವರದಿದೆ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಬರ್ತಾ ಪುಣ್ಯದ ಕೆಲಸಗಳನ್ನು ಜಾಸ್ತಿ ಮಾಡೋ ಪ್ರಯತ್ನ ಮಾಡ್ರಿ. ಹಜರತೆ ಅಬು ಸঈದ್ ಖುದ್ರಿ ರದಿಯಲ್ಲಾಹು ತಆಲಾ ಅನ್ಹುವಿಂದ ವರದಿದೆ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿಮ್ಮ ಕಣ್ಣುಗಳು ಏನಿದೆ ಪ್ರಾರ್ಥನೆಯ ಭಾಗವನ್ನು ಮಾಡ್ರಿ, ಇಬಾದತಿನ ಭಾಗವನ್ನು ಮಾಡ್ರಿ. ನಿಮ್ಮ ಕಣ್ಣಿಗೆ ಭಾಗವನ್ನು ಕೊಡ್ರಿ ನಿಮ್ಮ ಕಣ್ಣಿಗೆ. ಸಹಾಬಾಕರು ಪ್ರಶ್ನೆ ಮಾಡಿದ್ರು, ಯಾ ರಸೂಲುಲ್ಲಾಹ್, ನಾವು ಇಡೀ ದೇಹದಿಂದ ಪ್ರಾರ್ಥನೆ ಮಾಡ್ತೀವಿ, ಮತ್ತು ಕಣ್ಣಿಗೆ ಯಾವ ರೀತಿ ಯಾ ರಸೂಲುಲ್ಲಾಹ್ ನಾವು ಪ್ರಾರ್ಥನೆದು ಭಾಗ ಕೊಡಬೇಕು ಯಾ ರಸೂಲುಲ್ಲಾಹ್? ಕಣ್ಣಿಗೆ ಭಾಗನ ಯಾರಲ್ಲ, ಇಬಾದತಿನ ಭಾಗವನ್ನು ಯಾವ ರೀತಿ ಮಾಡ್ಬೇಕು ಯಾ ರಸೂಲುಲ್ಲಾಹ್? ಈಗ ನಾನೇ ನಿಮ್ಗೆ ಹೇಳ್ತೀನಿ, ನಿಮ್ಮ ಕಣ್ಣಿಗೆ ಪ್ರಾರ್ಥನೆಯಲ್ಲಿ ಕೊಡಿಸ್ರಿ, ಒಂದು ಭಾಗ ಕಣ್ಣಿಗೆ ಕೊಡ್ರಿ, ಪ್ರಾರ್ಥನೆ ಭಾಗ. ನೀವು ವಿಚಾರಣೆ ಮಾಡ್ತೀರಿ, ನೀವು ನಮ್ಮ ಕಣ್ಣಿಗೆ ನಾವು ಯಾವ ರೀತಿ ಭಾಗ ಕೊಡ್ಬೇಕಪ್ಪ ಪ್ರಾರ್ಥನೆದು? ಸಹಾಬಾಕರ್ ಅವರು ಅದೇ ರೀತಿ ವಿಚಾರಣೆ ಮಾಡಿದ್ರು. ಏನು ಪ್ರಶ್ನೆ ಮಾಡಿದ್ರು, ಯಾ ರಸೂಲುಲ್ಲಾಹ್, ಕಣ್ಣಿಗೆ ಪ್ರಾರ್ಥನೆದು ಭಾಗ ನಾವು ಯಾವ ರೀತಿ ಕೊಡ್ಬೇಕು ಯಾ ರಸೂಲುಲ್ಲಾಹ್? ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಏನಂತ, ನಿಮ್ಮ ಕಣ್ಣು ಏನಿದೆ, ಕಣ್ಣಿನಿಂದ ಅತಿ ಜಾಸ್ತಿ ಕುರ್ಆನ್ ಶರೀಫ್ ಅನ್ನು ಓದೋದು ಪ್ರಯತ್ನವನ್ನು ಮಾಡ್ರಿ. ಈ ಕಣ್ಣಿಗೆ ಕುರ್ಆನಿನ ಜಿಯಾರತನ್ನು ಮಾಡಿಸ್ತೀರಿ, ಇಬಾದತಿನ ಭಾಗ ಕಣ್ಣಿಗೆ ಸಿಗಾಕುಂತಿದೆ. ಈ ರೀತಿ ನೀವು ಮಾಡಿದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು, ಇಬಾದತಿನ ಪ್ರಾರ್ಥನೆದು ಭಾಗವನ್ನು ಕಣ್ಣಿಗೆ ಕೊಡ್ರಿ. ಅದು ಯಾವ ರೀತಿ? ಕುರಾನ್ ಶರೀಫ್ನ ತಿಲಾವತ್. ಇವತ್ತು ಬಹಳಷ್ಟು ನಮ್ಮ ಮುಸಲ್ಮಾನ್ ಜನರಿನ ಹಳ್ಳಿಗಳಲ್ಲಿ, ಎಷ್ಟು ಊರುಗಳಲ್ಲಿ ಏನಾದ್ರೆ ಮನೆಯಲ್ಲಿ ಕುರಾನ್ ಓದೋರು ಇಲ್ಲಪ್ಪ ಅಂದ್ರೆ, ಕುರಾನ್ ಕೊಟ್ಟು ಕಳಿಸ್ರಿ ಮಸ್ಜಿದ್ಗೆ, ಕೊಟ್ಟು ಕಳಿಸ್ರಿ ಮದರ್ಸೆಗೆ. ಏಕೆ? ನಮ್ಗೆ ಕುರಾನ್ ಓದಾಕ ಬರಂಗಿಲ್ಲ, ಇದು ಹೇಳಿದ್ರೆ ನಾವು ಗೆದ್ಕೊಂಡ್ ಬಿಟ್ಟಿವಿ. ಮತ್ತೆ ಏನ್ ಇಟ್ಕೊತೀರಾ? ಟಿವಿ. ಏನ್ ಇಟ್ಕೊಂತೀರ? ರೇಡಿಯೋ. ಏನ್ ಬೇಕು? ಹೋಮ್ ಥಿಯೇಟರ್. ಏನ್ ಬೇಕು? ಸೌಂಡ್ ಬಾಕ್ಸ್. ಅದು ಎಲ್ಲಾ ಶಿಕ್ಷಣ ಜ್ಞಾನ ಇದೆ ನಮ್ ಕಡೆ. ಟಿವಿ ಹೇಗೆ ಹಚ್ಚಬೇಕು, ಯಾವ್ದು ಚಾನೆಲ್ ಹಚ್ಚಬೇಕು, ಯಾವ್ದು ಚಾನೆಲ್ ಏನ್ ನೋಡ್ಬೇಕು ಎಲ್ಲ ಗೊತ್ತಿದೆ. ಕುರಾನೆ ಮಜೀದ್ ನಿಂದ ನಮ್ಗೆ ಏನ್ ತಗೋಬೇಕಿತ್ತು, ನಾವ್ ನೋಡ್ಬೇಕು, ಅದು ಮನಸ್ಸಿಲ್ಲ ನಮ್ಮೊಳಗೆ. ಕುರಾನ್ ಶರೀಫ್ ಓದಾಕ ಬರಾಕುಂತಿಲ್ಲ, ಮೊದ್ಲಿಗೆ ಕೊಟ್ಟು ಕಳಿಸ್ರಿ. ಇಷ್ಟೇ ಹೇಳಿದ್ರೆ ಸಾಕು. ಬಹಳಷ್ಟು ಮುದ್ಕರ ಅದಾರ ಇರ್ತಾರು, ಓದಂಗಿಲ್ಲಪ್ಪ, ಏನ್ ಮಾಡ್ಬೇಕು ಇಟ್ಕೊಂಡು ಓದಂಗಿಲ್ಲ. ಅಲ್ಲಾಹ್ ಅಕ್ಬರ್. ಕುರಾನೆ ಮಜೀದ್ ನಿಮ್ಮ ಮನೆಯಲ್ಲಿ ಇದ್ದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅದೇ ಕುರಾನೆ ಮಜೀದ್ನ ಸತ್ತಿನಿಂದ ಬರುವ ಕಷ್ಟಗಳಿಗೆ ದೂರ ಮಾಡುತ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಕುರಾನೆ ಮಜೀದ್ ಪವಿತ್ರವಾದ ಗ್ರಂಥ ಇದು. ಕುರಾನೆ ಮಜೀದ್ ಅಲ್ಲಾಹ್ ರಬ್ಬುಲ್ ಇಜ್ಜತ್ತಿನ ಪವಿತ್ರವಾದ ಗ್ರಂಥ. ಪ್ರಪಂಚ ನಮಗಾಗಿ ಬಂದಿದೆ, ಒಳ್ಳೆಗಾಗಿ ಬಂದಿದೆ ನಮ್ಮ ಕುರಾನೆ ಮಜೀದ್. ಇವತ್ತು ನಾವು ಕುರಾನೆ ಮಜೀದ್ನಿಂದ ಜೀವನ ಹೇಗೆ ಮಾಡಬೇಕು ನಾವು ಕಲಿಬೇಕಾಗಿತ್ತು. ಆ ರೀತಿ ನಾವು ಕಲಿಯಾಕ ಕುಂತಿಲ್ಲ. ಕುರಾನೆ ಮಜೀದ್ ನಾವು ಬಳಸಾಕ ಕುಂತಿದೀವಿ. ಯಾರ ಜನರಿಗಾಗಿ? ಸತ್ತಿರುವ ಜನರಿಗಾಗಿ ಬಂದಿಲ್ಲ ಕುರಾನೆ ಶರೀಫ್, ಜೀವಿತಿರುವ ಜನರಿಗಾಗಿ ಬಂದಿದೆ. ಜನರು ನಿಮ್ಮ ಏನಿದೆ ಜೀವನ ಸುಧಾರಣೆ ಮಾಡ್ಕೋರಿ. ಎದರಿಂದ? ಕುರಾನಿ ಪವಿತ್ರವಾದ ಗ್ರಂಥ ಕುರಾನಿ ಮಜೀದ್ನಿಂದ ಓದ್ರಿ, ತಿಳ್ಕೊರಿ ಏನಿದೆ, ಯಾವ್ದು ಹಲಾಲ್ ಇದೆ, ಯಾವ್ದು ಹರಾಮ್ ಇದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾವ್ದು ವಸ್ತು ಮಾಡ್ಬೇಕಂತ ಹೇಳಿದಾನೆ, ಯಾವ್ದು ವಸ್ತು ಮಾಡಿ ಬ್ಯಾಡ್ರಿ ಅಂತ ಹೇಳಿದಾನೆ, ತಿಳ್ಕೊಬೇಕು ನಾವು ಕುರಾನ್ ಮಜೀದ್ನಿಂದ. ಅದು ಗೊತ್ತಿಲ್ಲ ನಮ್ಗೆ. ಕುರಾನ್ ಮಜೀದ್ ನಾವು ತೆಗಿತೀವಿ. ಯಾವಾಗ ತೆಗಿತೀವಿ? ಯಾರಾದ್ರೆ ಮನೆಯಲ್ಲಿ ಸಾಯ್ಬೇಕು. ಅದು ಅತ್ತೆ ಆಗ್ಲಿ, ಮಾವ ಆಗ್ಲಿ, ಅಜ್ಜರಾಗ್ಲಿ, ದಾದಿ ಆಗ್ಲಿ, ನಾನಾಗ್ಲಿ, ಯಾರಾದ್ರೆ ಸತ್ಯ ಸಾಗ ಕುರಾನ್ ತೆಗಿಯಮ್ಮ ಮೊದಲಿಗೆ. ನಾವು ಕುರಾನ್ ಡೈಲಿ ತೆಗಿಬೇಕು, ಓದ್ಬೇಕು. ಒಂದು ಸಫಾ ಕಂಟಿನ್ಯೂ ನಾವು, ಇದು ನಮ್ಮ ರೂಢಿ ಇರಲೇಬೇಕು. ಬೆಳಗ್ಗೆ ನಾವು ಹೇಗೆ ಎಚ್ಚರಾದೀವಿ, ಮೊದಲೇ ಕೆಲಸ ಏನ್ ಮಾಡ್ಬೇಕು? ಕುರಾನಿ ಮಜೀದ್ ನಮ್ಗೆ ಓದಾಕ ಬಂದಿಲ್ಲ ಅಂದ್ರೆ ನಾವು ಕುರಾನ್ ಕಡೆ ಹೋಗ್ಬೇಕು. ವಜು ಮಾಡಿದ ನಂತರ ಕುರಾನ್ ಸಮೀಪ ಹೋಗ್ರಿ, ಕುರಾನ್ ತೆಗೀರಿ. ತೆಗೆದ ನಂತರ ಮುಖಗೆ ಹಚ್ಕೋರಿ, ನಿಮ್ಮ ಎದೆಗೆ ಹಚ್ಕೋರಿ. ಕುರಾನ್ ಸಮೀಪ ಇಟ್ಕೊಂಡು ಅಲ್ಲಾಹ್ ಕಡೆ ದುವಾ ಮಾಡ್ರಿ, ಯಾ ಅಲ್ಲಾ, ಇದು ಕುರಾನ್ ನಿನ್ನ ಪವಿತ್ರವಾದ ಗ್ರಂಥ, ಯಾ ಅಲ್ಲಾ, ಪವಿತ್ರವಾದ ಗ್ರಂಥ. ಎಲ್ಲ ನನಗೆ ಓದಾಕ ಬರಂಗಿಲ್ಲ, ಆದ್ರೆ ಯಾ ಅಲ್ಲಾ, ನೀ ಬಾಳು ಗಫೂರು ರಹೀಮ್ ಅದಿಯ. ಓದಿರುವ ಜನರಿಗೆ ಒಂದು ಅಕ್ಷರ ಬದಲಿ ನೀ 10 ಪುಣ್ಯ ಕೊಡ್ತೀಯ. ಯಾ ಅಲ್ಲಾ, ಆ ಓದಿರುವ ಜನರಿಗೆ ಪುಣ್ಯ ಇರಬಹುದು, ಅಲ್ಲ ನೋಡಿರುವ ಜನರಿಗೆ ಎಷ್ಟು ಪುಣ್ಯ ಇರಬಹುದು ನಿನ್ಗೆ ಗೊತ್ತು. ಯಾ ಅಲ್ಲಾ, ನಿನ್ನ ಹಬೀಬ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೊತ್ತು. ಯಾ ರಸೂಲ್, ಯಾ ಅಲ್ಲಾ, ನಾನು ನೋಡಕ್ ಕುಂತಿದ್ದೇನೆ, ಇದರಿಂದ ನನಗೆ ಪುಣ್ಯ ಕೊಡು ಯಾ ಅಲ್ಲಾ, ಇದರಿಂದ ನನಗೆ ಸುಖ ಕೊಡು ಯಾ ಅಲ್ಲಾ. ಈ ನಾವು ದುವಾ ಮಾಡಬೇಕಿತ್ತು. ನಮ್ಗೆ ಇದು ಗೊತ್ತಿಲ್ಲ. ನಮ್ಗೆ ಏನ್ ಗೊತ್ತಿದೆ? ಕುರಾನ್ ಓದಾಕ ಬಂದಿಲ್ಲ, ತಗೊಂಡ್ ಹೋಗ್ಬಿಟ್ರಿ ಹೊರಗಡೆ, ಯಾರು ಮಸೀದ್ ನಲ್ಲಿ ಇಟ್ರಿ. ಈ ರೀತಿ ನಾವು ಮಾಡಬಾರ್ದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ನಿಮ್ಮ ಕಣ್ಣಿಗೆ ಇಬಾದತಿನ ಪ್ರಾರ್ಥನೆಯ ಭಾಗವನ್ನು ಮಾಡ್ರಿ.
ಮತ್ತು ಮುಂದೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನಂತ, ಐ ಜನರು, ಸಾಧ್ಯ ಆಗಷ್ಟು ಪ್ರಪಂಚದ ಪ್ರೀತಿ ನಿಮ್ಮ ಹೃದಯದಲ್ಲಿ ಇಟ್ಕೊಳಕ್ ಹೋಗ್ಬೇಡ್ರಿ. ಪ್ರಪಂಚದ ಪ್ರೀತಿ ನಿಮ್ಮ ಹೃದಯದಲ್ಲಿ ಇಟ್ಕೊಳಕ್ ಹೋಗ್ಬೇಡ್ರಿ. ನೀವು ಎಷ್ಟು ಪ್ರಪಂಚಕ್ಕೆ ಪ್ರೀತಿ ಮಾಡ್ತೀರಾ ಅಷ್ಟು ನೀವು ಪರಲೋಕ ಮರಿತೀರಿ, ನೀವು ಮರಿತಿರ್ತೀರಿ ನೀವು. ಈ ರೀತಿ ಹೇಳಿದ್ದಾರೆ. ಒಬ್ರು ಅಲ್ಲಾಹನ ಸಂತರ ಬಾರ್ಗನಲ್ಲಿ ಬಂದು ಪ್ರಶ್ನೆ ಮಾಡಿದ್ರು. ಏನಂತ, ಅಲ್ಲಾಹನ ಸಂತರು ಕುಂತಿದ್ರು. ಹಜರತೆ ಅಬ್ದುಲ್ಲಾ ಬಿನ್ ಮುಬಾರಕ್ ರದಿ ಅಲ್ಲಾಹನ ಬರೆದಿದೆ. ಅವ್ರು ಹೇಳ್ತಾರೆ, ಹಜರತೆ ಸುಹೇಲ್ ಬಿನ್ ಅಲಿ ರದಿ ಅಲ್ಲಾಹ ತಲನರು ಚಿಂತೆ ಮಾಡ್ಕೊಂಡ ಕುಂತಿದ್ರು. ಜನರು ದಾರಿಲಿ ಹೋಗೋರು ಹೇಳಿದ್ರು, ಎಲ್ಲಿ ತನಕ ಮುಟ್ಟಿದ್ಯಾ, ಏನ್ ಚಿಂತೆ ಮಾಡಕ್ ಕುಂತಿದ್ಯಾ? ಅಲ್ಲಾಹನ ಸಂತರು ಯಾರಿದ್ರು, ಏನಾದ್ರೂ ಚಿಂತೆ ಮಾಡಿದ್ರು, ಎದರ ಬಗ್ಗೆ ಚಿಂತೆ ಮಾಡ್ತಿದ್ರು? ಅವ್ರಿಗೆ ಪ್ರಶ್ನೆ ಕೇಳಿದ ನಂತರ ಹಜರತೆ ಸುಹೇಲ್ ಬಿನ್ ಅಲಿ ರದಿ ಅಲ್ಲಾಹ್ ಏನ್ ಹೇಳಿದ್ರು, ನಾನು ಪುಲ್ ಸಿರಾತ್ ತನಕ ಮುಟ್ಟಿದ್ದೇನೆ, ಪುಲ್ ಸಿರಾತಿನ ಬಗ್ಗೆ ಚಿಂತೆ ಮಾಡಕ್ ಕುಂತಿದ್ದೇನೆ. ಪುಲ್ ಸಿರಾತ್ ಅಂದರೆ ಒಂದು ದಾರಿನ ಹೆಸರು. ಆ ದಾರಿ ಇವತ್ತಿನ ಹವಡಾ ಬ್ರಿಡ್ಜ್, ಶ್ರೀಲಂಕಾ ಬ್ರಿಡ್ಜ್, ಮತ್ತು ಡಾವಿಂಗ್ರ ಟು ರಾಣಿಬೆನ್ನೂರು ಬ್ರಿಡ್ಜ್ ಅಲ್ಲ, ಹುಬ್ಳಿ ಟು ಧಾರವಾಡ ಬ್ರಿಡ್ಜ್ ಅಲ್ಲ, ಅದು ದಾರಿ ಅಲ್ಲ. ಅದು ಪುಲ್ ಸಿರಾತಿನ ಒಂದು ದಾರಿ ಅದ. ಅದು ಎಂತಹ ದಾರಿ? ಕೂದ್ಲಕ್ಕಿಂತ ಅತಿ ಜಾಸ್ತಿ ಬಾರೀಕ್ ತಳ್ಳಾಗಿ ಇರುತ್ತದೆ, ಕೂದ್ಲಕ್ಕಿಂತ ಜಾಸ್ತಿ ತಳ್ಳಾಗಿ ಇರುತ್ತದೆ, ಚೂರಿಗಿಂತ ಜಾಸ್ತಿ ತೇಜ್, ಎಕ್ದಮ್ ಜಾಸ್ತಿ ಚೂಪ್ ಇರುತ್ತದೆ. ಅಂತಹ ದಾರಿ ಮೇಲೆ ಪುಲ್ ಸಿರಾತ್ ದಾರಿ ಅಂತ ಹೇಳಿದ್ದಾರೆ. ಆ ದಾರಿ ಮೇಲೆ ಜನರು ನಡ್ಕೊಂಡು ಹೋಗ್ಬೇಕು. ಯಾರು ಪಾಪ ಮಾಡಿದ್ರು ಅವ್ರು ಏನು ಕಟ್ಟಾಗಿ ಬೀಳ್ತಾರ, ಯಾರು ಪುಣ್ಯ ಮಾಡಿದ್ರು ಅವ್ರು ಯಶಸ್ವಿ ಆಗ್ತಾರ, ಆ ಜನರು ಯಶಸ್ವಿ ಆಗ್ತಾರ. ಅದಕ್ಕೆ ನಮ್ಮ ಉದ್ದೇಶ ಇವತ್ತಿನ ನಮ್ಮ ದರ್ಶಕರ ನಿಂತು, ಐ ಜನರು ಏನು ಚಿಂತೆಯನ್ನು ಜಾಸ್ತಿ ಮಾಡ್ರಿ. ಎದರದ ಚಿಂತೆ? ನಾವು ಪ್ರಪಂಚದಲ್ಲಿ ಬಂದಿದ್ದೀವಿ, ಏನ್ ಮಾಡಿದೀವಿ, ಏನ್ ಮಾಡಿಲ್ಲ, ನಾವ್ ಏನ್ ತಗೊಂಡು ಹೋಗ್ಬೇಕಾಗಿತ್ತು, ನಾವ್ ಏನ್ ತಗೊಂಡು ಹೋಗಕ್ ಕುಂತಿದ್ದೀವಿ, ನಾವು ಪ್ರಪಂಚ ಬಂದಿದ ನಂತರ ನಮ್ಮ ಜೀವನ ಯಾವ ರೀತಿ ಕಳೀತು, ಹಗಲು ರಾತ್ರಿ ನಮ್ಮಿಂದ ಕಳೆಯಾಕ್ ಕುಂತಿದ್ದೆ. ರಾತ್ರಿಯಲ್ಲಿ ನಾವು ಏನು ಮಾಡಬೇಕಿತ್ತು, ಹಗಲಿನಲ್ಲಿ ನಾವು ಏನ್ ಮಾಡಬೇಕಿತ್ತು. ರಾತ್ರಿಯಲ್ಲಿ 12 ಗಂಟೆ ನಾವು ಏನ್ ಮಾಡ್ತೀವಿ, ಖಾಲಿ ಕುಂತಿದ್ದೀವಿ. ಇದರಿಂದ ಟಿವಿ ನೋಡ್ಕೊಂತ. ಬೆಳಗ್ಗೆ ಹೇಗಾಯ್ತು ನಮ್ಮ ಎಲ್ಲ ಬೆಳಗಿನ ಸಮಯ ಸಾಯಂಕಾಲ ತನಕ ಯಾವ ರೀತಿ ಕಳೆಯಾಕ್ ಕುಂತಿದೆ, ಟಿಟಿಯಲ್ಲಿ, ಬೇರೆ ತಪ್ಪುಗಳಲ್ಲಿ, ಅವ್ರ ತಪ್ಪು ಇವ್ರ ತಪ್ಪು ನೋಡಲ್ಲೇ ನಮ್ಮ ಸಮಯ ಕಳೆಯಾಕ್ ಕುಂತಿದ್ ನಾವು. ನಮಾಜಿನ ಕಡೆ